ಸೊ ಬೇಸಿಕ್ ನಮಗೆ ಟಾಪ್ ಪೋರ್ಷನ್ ಬಾಡಿ ಮೆಷರ್ಮೆಂಟ್ ಬೇಕು. ಸೊ ಶೋಲ್ಡರಿಂದ ಶೋಲ್ಡರ್ ಫುಲ್ ಲೆಂತ್ ಬೇಕು ಡ್ರೆಸ್ಸದು ನಮ್ದು ಎಷ್ಟು ಲೆಂತ್ ಇದೆ ಅಂತ. ಬಸ್ಟ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಹಿಪ್ ಲೆಂತು. ಸೊ ಇದು ಲೆಂತ್ ಮೆಷರ್ಮೆಂಟ್ಸು. ಅದಾದಮೇಲೆ ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಹಿಪ್ ರೌಂಡ್. ಸೊ ಈ 4 ಮೆಷರ್ಮೆಂಟ್ ಬೇಕು. ಅದಾದಮೇಲೆ ಆರ್ಮ್ ರೌಂಡ್, ಸ್ಲೀವ್ ಲೆಂತ್, ಸ್ಲೀವ್ ಓಪನ್. ಸೊ ಈ ಮೆಷರ್ಮೆಂಟ್ಸ್ ಬೇಕು ನಮಗೆ. ಸೊ ಪ್ರಿನ್ಸಸ್ ಕಟ್ ಅಂತ ಬಂದಮೇಲೆ ನಮಗೆ ನಾರ್ಮಲಿ ಇವತ್ತು ಮಾಡೋ ಪ್ರಿನ್ಸಸ್ ಕಟ್ ಡ್ರೆಸ್ಸಲ್ಲಿ ಹಿಂಗೆ ನೆಕ್ಕಲ್ಲಿ ಈ ಥರ ಇರುತ್ತೆ. ಸೊ ಪ್ರಿನ್ಸಸ್ ಕಟ್ ಅಂದಮೇಲೆ ನಿಮಗೆ ಫ್ಲೇರ್ ಈ ಥರ ಬರುತ್ತೆ. ಸೊ ಹೀಗೆ ಬರುತ್ತೆ. ಆ್ಯಂಡ್ ದೆನ್ ಆ ಕಟ್ಟು ಇಲ್ಲಿಂದ ಹೀಗೆ ಬರುತ್ತೆ. ಕಟ್ಟು ಹೀಗೆ ಬರುತ್ತೆ. ಇಲ್ಲಿ ಮುಂದೆ ಬಂದುಬಿಟ್ಟು ಒಂದು ಪ್ಲಾಕೆಟ್. ಸೊ ಪ್ಲಾಕೆಟ್ ಕೊಡ್ತೀವಿ. ಬ್ಯಾಕು ಕ್ಲೋಸ್ ಇರುತ್ತೆ. ಸೊ ಬ್ಯಾಕ್ ಕ್ಲೋಸ್ ಇರುತ್ತೆ. ಸ್ಲೀವ್ಸಲ್ಲಿ ಇಲ್ಲಿಂದ ನಾರ್ಮಲ್ ಬಂದುಬಿಟ್ಟು ಇಲ್ಲಿ ನಿಮಗೆ ಪಫ್ ವಿತ್ ಬ್ಯಾಂಡ್ ಇರುತ್ತೆ. ಇದು 3/4 ಸ್ಲೀವ್ಸ್ ಇರುತ್ತೆ. ಸೊ ನಿಮಗೆ ಎಲ್ಬೋವರೆಗೂ ಇರಲ್ಲ, 3/4 ಬರುತ್ತೆ. ಈ ಪಫ್ ಆ್ಯಂಡ್ ಬ್ಯಾಂಡ್ ನಿಮಗೆ ಇಲ್ಲಿ ಪಫ್ ಕೊಡ್ತೀವಿ, ಬ್ಯಾಂಡ್ ಕೊಡ್ತೀವಿ. ಸೊ ಈ ಥರ ಪ್ಯಾಟರ್ನ್ ಇರುತ್ತೆ. ಸೊ ಫಸ್ಟು ಡ್ರಾಫ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಕಾಲು ಭಾಗ ಡ್ರಾಫ್ಟಿಂಗ್ ಮಾಡ್ತೀವಿ, ಶೋಲ್ಡರ್ಸಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈ ಮೆಷರ್ಮೆಂಟ್ಸ್ ಇಟ್ಕೊಂಡು ಡ್ರಾಫ್ಟಿಂಗ್ನ ಹೇಗೆ ಮಾಡೋದಂತ ಹೇಳ್ತೀನಿ. ಈ ಮೆಷರ್ಮೆಂಟ್ ನೋಡೋಕ್ಕೆ ಮುಂಚೆ ಫಸ್ಟ್ ನಾವು ಡ್ರೆಸ್ಗೆ ಎಲ್ಲ ಮಾಡೋದಕ್ಕೆ ಒಂದು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಲೈನ್ ಹಾಕ್ಕೊಳ್ಬೇಕು. ಸೊ ಶೋಲ್ಡರ್ ಸ್ಲೋಪ್ ಮಾಡಬೇಕು. ಸೊ ಲೈನ್ ಹಾಕ್ಕೊಂಡು 2.75, 2.75, 7.5, 1 ಇಂಚ್ ಕೆಳಗಡೆ, ಆಮೇಲೆ ಲೈನು. ಸೊ ನಮಗೆ ಫಸ್ಟು ಶೋಲ್ಡರ್ ಸ್ಲೋಪ್ ಗೊತ್ತಾಗಬೇಕು. ಸೊ ಶೋಲ್ಡರ್ ಸ್ಲೋಪ್ ಗೊತ್ತಾಗಬೇಕು. ಅದಾದಮೇಲೆ ನಾವು ಮೆಷರ್ಮೆಂಟ್ಸ್ನ ತಗೊಳ್ಬೇಕು. ಸೊ ಶೋಲ್ಡರ್ 15 ಇಂಚಸ್ ಇದೆ. ಸೊ ಇದು ನೆಕ್ ಪ್ರಕಾರ ನಾವು ಮಾಡಬೇಕು. ಸೊ ನೆಕ್ ಫ್ರಂಟಲ್ಲಿ ನಾನು 4 ಇಂಚಸ್ ಕೊಡ್ತೀನಿ, ನೆಕ್ ಬ್ಯಾಕಲ್ಲಿ ನಾನು 2 ಇಂಚಸ್ ಕೊಡ್ತೀನಿ. ಸೊ ಇದು ಡೀಪ್ ಪ್ರಕಾರ. ಇವಾಗ ನೆಕ್ ಬ್ಯಾಕು ನಾನು 2 ಇಂಚಸ್ ತೊಗೊಳೋದ್ರಿಂದ ನಂದು ಹಾಫ್ ಶೋಲ್ಡರ್ ತೊಗೊಳ್ಬೇಕು. ಸೊ ಶೋಲ್ಡರ್ 15 ಡಿವೈಡೆಡ್ ಬೈ 2, 7.5. ಸೊ 7.5 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊಳ್ಬೇಕು. 7.5 ಇಂಚಸ್ ಮೈನಸ್ ಹಾಫ್ ಇಂಚ್. ಸೊ ಶೋಲ್ಡರ್ ಮೈನಸ್ ಹಾಫ್ ಇಂಚ್ ತೊಗೊಳ್ಬೇಕು. ಸೊ 7 ಇಂಚಸ್ಗೆ ಲೈನ್ ಹಾಕ್ಕೊಳ್ಬೇಕು. ಸೊ ನಾರ್ಮಲಿ ನಾವು ಕ್ಲೋಸ್ ನೆಕ್ಗೆ ಏನು ಪ್ಯಾಟರ್ನ್ ಮಾಡ್ತೀವೋ ಆ ಪ್ಯಾಟರ್ನ್ ಮಾಡ್ಕೊಳ್ಬೇಕು. ಯಾಕಂದರೆ ಬ್ಯಾಕಲ್ಲಿ ನನ್ನ ನೆಕ್ಕು ಕ್ಲೋಸ್ ಇದೆ. ಸೊ ಇದು ವೇಸ್ಟ್ ಆಗುತ್ತೆ. ನೆಕ್ಸ್ಟು ಈ ಮೆಷರ್ಮೆಂಟ್ ಆರ್ಮ್ ರೌಂಡ್ 14 ಇದೆ, ಡಿವೈಡೆಡ್ ಬೈ 2, 7 ಇಂಚಸ್ ಬರುತ್ತೆ. ಸೊ 7 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೊ 7 ಇಂಚಸ್ನ ಮಾರ್ಕ್ ಮಾಡಿಕೊಂಡು ಅಡ್ಡ ಲೈನ್ ಹಾಕಬೇಕು. ನಾನು ಹೇಳಿದ ಥರ ನಾರ್ಮಲಿ ನಾವು ಕಾಲು ಭಾಗ ಬಾಡಿನೇ ಡ್ರಾಫ್ಟಿಂಗ್ ಮಾಡ್ತೀವಿ. ಬಟ್ಟೆನ ಕಟ್ ಮಾಡುವಾಗ ನಾವು ಫುಲ್ ಆನ್ ಫೋಲ್ಡ್ ಇಟ್ಕೊಂಡು ಕಟ್ ಮಾಡುವಾಗ ಫುಲ್ ಬರುತ್ತೆ. ಸೊ ಶೋಲ್ಡರ್ ಮುಗೀತು, ನನ್ನ ಶೋಲ್ಡರ್ ಎಷ್ಟು ಬೇಕೋ ಶೋಲ್ಡರ್ ಮುಗೀತು. ಅದಾದಮೇಲೆ ಶೋಲ್ಡರ್ಗೆ ಅಡ್ಡ ಲೈನ್ ಹಾಕುವಾಗ ಆರ್ಮ್ ರೌಂಡ್ ಮುಗೀತು. ಸೊ ಈ ಪರ್ಪೆಂಡಿಕ್ಯುಲರ್ ಲೈನ್ ನಮಗೆ ಚೆಸ್ಟ್ ಲೈನ್ ಆಗುತ್ತೆ. ಸೊ ಚೆಸ್ಟ್ ಲೆಂತು, ಯೂಶಲಿ ಲೆಂತ್ ಬಸ್ಟಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಚೆಸ್ಟ್ ಲೆಂತ್ ಬರುತ್ತೆ. ಸೊ ನೆಕ್ಸ್ಟು ನಾನು ಎಷ್ಟು ಅಗಲ ಸ್ಟ್ರ್ಯಾಪ್ ಕೊಡ್ತೀನಿ ಅಂತ ತಗೊಳ್ಬೇಕು. ಸೊ ನಾನು ಒಂದು 3 ಇಂಚಸ್ ಸ್ಟ್ರ್ಯಾಪ್ ತಗೊಳ್ತೀನಿ. ಸೊ 3 ಇಂಚಸ್ ಸ್ಟ್ರ್ಯಾಪ್ ತಗೊಂಡು ಇಲ್ಲಿಂದ ಬಸ್ಟ್ ಪಾಯಿಂಟ್ 9.5 ಬರ್ತಾ ಇದೆ. ವೇಸ್ಟ್ ಪಾಯಿಂಟ್ 16 ಇಂಚಸ್ ಬರುತ್ತೆ. ಬಸ್ಟ್ ಪಾಯಿಂಟ್ 10 ಇಂಚಸ್ ಇದೆ. ಸೊ ಬಸ್ಟ್ ಪಾಯಿಂಟ್ 10 ಇಂಚಸ್, ವೇಸ್ಟ್ ಪಾಯಿಂಟ್ 16 ಇಂಚಸ್, ಹಿಪ್ಪು 20 ಇಂಚಸ್. ಸೊ ಸ್ಟ್ರೈಟ್ ಅಡ್ಡ ಲೈನ್ ಹಾಕ್ಕೊಳ್ಬೇಕು. ಬಸ್ಟು, ಆಮೇಲೆ ವೇಸ್ಟು, ಆಮೇಲೆ ಹಿಪ್ಪು. ಸೊ ಈ ಮೆಷರ್ಮೆಂಟ್ಸ್ ತಗೊಳ್ಬೇಕು. ಇವಾಗ ಡಿವೈಡೆಡ್ ಬೈ 4 ಮೆಷರ್ಮೆಂಟ್ಸ್ ತಗೊಳ್ಬೇಕು. ಸೊ ಡಿವೈಡೆಡ್ ಬೈ 4 ಮೆಷರ್ಮೆಂಟ್ ತಗೊಳ್ಳುವಾಗ 34 ಚೆಸ್ಟು, ಬಸ್ಟು, ವೇಸ್ಟು, ಹಿಪ್ಪು ಇದನ್ನೆಲ್ಲ 4 ಭಾಗ ಡಿವೈಡ್ ಮಾಡ್ಕೊಳ್ಬೇಕು. ಸೊ 35 ಡಿವೈಡೆಡ್ ಬೈ 4. ಸೊ ಎಷ್ಟಾಗುತ್ತೆ? 35 ಡಿವೈಡೆಡ್ ಬೈ 4
8.25 ಬರುತ್ತೆ. ಸೊ 36 ಡಿವೈಡೆಡ್ ಬೈ 4 9 ಇಂಚ್ ಬರುತ್ತೆ. 31 ಡಿವೈಡೆಡ್ ಬೈ 4 ನಮಗೆ 7.75 ಬರುತ್ತೆ. ಆ್ಯಂಡ್ 38 ಡಿವೈಡೆಡ್ ಬೈ 4 ನಮಗೆ 9.5 ಬರುತ್ತೆ. ಸೊ ಈ ಮೆಷರ್ಮೆಂಟ್ಸ್ನ ಬರ್ಕೊಳ್ಬೇಕು. ಡಿವೈಡೆಡ್ ಬೈ 4 ಮೆಷರ್ಮೆಂಟ್ಸ್, ಯಾಕಂದರೆ ನಾವು ಕಾಲು ಭಾಗ ಇಷ್ಟು ಮಾತ್ರ ಮಾಡ್ತಿದ್ದೀವಿ ಬಾಡಿಯಲ್ಲಿ, ಇದರಲ್ಲಿ ಇಷ್ಟು. ಸೊ ಅದ್ರ ಪ್ರಕಾರ ತಗೊಳ್ಬೇಕು. ಸೊ ಚೆಸ್ಟ್ ಲೈನಲ್ಲಿ ಹಾಕಬೇಕು 8.25. ಸೊ 8.25 ಚೆಸ್ಟ್ ಲೈನಲ್ಲಿ ಹಾಕಬೇಕು. ಸೊ ಇವಾಗ ಫಸ್ಟು ಈ ಕಟ್ಟು ನಾವು ಎಕ್ಸಸ್ ಕೊಡಬೇಕು. ವೇಸ್ಟ್ ಹತ್ರ ಬರುವಾಗ ಎಕ್ಸಸ್ ಕೊಡಬೇಕು, ಬಸ್ಟ್ ಹತ್ರ ಇವಾಗ ಕೊಡೋದಿಲ್ಲ. ಚೆಸ್ಟ್ಗೆ ಇಷ್ಟು ತೊಗೊಳ್ತೀವಿ 8.25. ನಮ್ಮ ಮೆಷರ್ಮೆಂಟು 8.25 ಇದೆ. ಸೊ ಇದು ರೆಡಿ ಮೆಷರ್ಮೆಂಟ್, ಬಾಡಿಯಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೊಳ್ತಿದ್ದೀವಿ. ಸೊ ಇದಕ್ಕೆ ಎಕ್ಸಸ್ ಕೊಡಬೇಕು. ಸೊ 8.25ಗೆ ನಾನು ಅರ್ಧ ಇಂಚು ಈಸ್ ಕೊಡ್ತೀನಿ. ಸೊ ಅರ್ಧ ಇಂಚ್ ಈಸು ಚೆಸ್ಟಿಗೆ ಮಾತ್ರ ಕೊಡ್ತೀನಿ. ಫಸ್ಟು ನಾನು ಜಸ್ಟ್ ಪಾಯಿಂಟ್ಸ್ ಇಡ್ತೀನಿ. ಇದು 9 ಇದೆ, ವೇಸ್ಟು 7.75 ಇದೆ, ಹಿಪ್ಪು 9.25. ಸೊ ಎಲ್ಲ ಡಿವೈಡೆಡ್ ಬೈ 4 ಮೆಷರ್ಮೆಂಟ್ಸ್ ತೊಗೊಳ್ಬೇಕು. ಸೊ ಡಿವೈಡೆಡ್ ಬೈ 4 ಮೆಷರ್ಮೆಂಟ್ಸ್ ತೊಗೊಳ್ಬೇಕು. ಇದನ್ನು ಮಾತ್ರ ನಾನು ಡಾರ್ಕಾಗಿ ಹಾಕಿದ್ದೀನಿ, ಇದು ಲೈಟಾಗಿ ಹಾಕಿದ್ದೀನಿ, ಯಾಕಂದರೆ ಇನ್ನೂ ಸೈಡ್ಸ್ನ ನಾವು ಫಿನಿಷ್ ಮಾಡಬೇಕು. ಸೊ ಈ ಸೈಡ್ಸ್ನ ಫಿನಿಷ್ ಮಾಡಬೇಕಂದ್ರೆ ಫಸ್ಟು ನಾನು ಈ ಸೆಂಟ್ರ್ ಕಟ್ಟಿದೆ ನೋಡಿ, ಆ ಪೋರ್ಷನ್ನ ಮುಗಿಸ್ಕೊಳ್ಬೇಕು. ಸೊ ಆ ಪೋರ್ಷನ್ನ ಮುಗಿಸಿದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅದನ್ನು ಇಲ್ಲಿ ತಗೊಂಡು ನಾನು ಸೈಡ್ನ ಫಿನಿಷ್ ಮಾಡಬೇಕು. ಸೊ ಇವಾಗ ಬಸ್ಟ್ ರೌಂಡ್ 36 ಇದೆ. ಸೊ ಬಸ್ಟ್ ರೌಂಡ್ 36 ಅಂದಮೇಲೆ ಇದು 36 ಸೈಜ್ ಬಾಡಿ ಆಗುತ್ತೆ. ಸೊ 36 ಸೈಜ್ ಬಾಡಿಗೆ ಬಸ್ಟ್ ವಿಡ್ತ್, ಸೊ ಅಪೆಕ್ಸ್ ಪಾಯಿಂಟ್, ಬಸ್ಟ್ ವಿಡ್ತ್, ಸೆಂಟ್ರ್ ಪಾಯಿಂಟ್ ಆಫ್ ದ ಬಸ್ಟ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಸೊ 36 ಸೈಜ್ಗೆ ಬಸ್ಟ್ ವಿಡ್ತು 3.25 ಬರುತ್ತೆ. ಸೊ 3.25 ಇದು ಸೆಂಟರ್ ಪಾಯಿಂಟ್ ಆಫ್ ದ ಬಸ್ಟು. ಸೊ ಇಲ್ಲಿಂದ 3.25 ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲಿ? ಬಸ್ಟಲ್ಲಿ. ಸೊ ಇದು ಚೆಸ್ಟು, ಇದು ಬಸ್ಟು, ಇದು ವೇಸ್ಟು, ಇದು ಹಿಪ್ಪು. ಸೊ ಬಸ್ಟಲ್ಲಿ 3.25 ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬಸ್ಟ್ ವಿಡ್ತು. ಇದನ್ನು ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ ನೋಡಿಕೊಂಡು ರೆಫರ್ ಮಾಡಬೇಕು. ಸೊ ಈ ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ 36 ಸೈಜ್ಗೆ 3.25 ಇದೆ. ಸೊ ಅದನ್ನು ರೆಫರ್ ಮಾಡಬೇಕು. ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಸೊ ಸೆಟ್ ಸ್ಕ್ವೇರ್ನ ಈ ಥರ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಉದ್ದಕ್ಕೆ ಹಾಕ್ಕೊಳ್ಬೇಕು. ವೇಸ್ಟಿಂದ ಕೆಳಗಡೆವರೆಗೂ ಹಾಕ್ಕೊಂಡಿದ್ದೀನಿ ನಾನು ಲೈನು. ಸೊ ವೇಸ್ಟಿಂದ ಕೆಳಗಡೆವರೆಗೂ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಡಾಟ್ ಕೊಡಬೇಕು. ಡಾಟ್ ಕೊಟ್ಟ ಮೇಲೆ ನಾನು ಪ್ರಿನ್ಸಸ್ ಕಟ್ ಶೇಪ್ ತೆಗಿತೀನಿ. ಸೊ ಡಾಟ್ ಕೊಡಬೇಕಂದ್ರೆ ಮೇಲೆಯಿಂದ ಅರ್ಧ ಇಂಚು. ಸೊ ಓವರಾಲ್ ಡಾಟ್ ನಾನು 1 ಇಂಚ್ ಕೊಡ್ತೀನಿ. ಸೊ 1 ಇಂಚ್ ಕೊಡುವಾಗ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು. ಸೊ ಓವರಾಲ್ ಡಾಟು 1 ಇಂಚ್ ಆಗುತ್ತೆ. ಸೊ 1/2 ಇಂಚ್ ಎರಡು ಕಡೆನೂ ಬಿಟ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಇದು ಯಾವುದೇ ಸೈಜ್ ಬಂದ್ರೂ ನಿಮಗೆ ಕೆಳಗಡೆ 4 ಇಂಚು. ಸೊ ಎನಿ ಸೈಜ್ ಎಷ್ಟೇ ಹೈಟ್ ಬರಲಿ ವೇಸ್ಟಿಂದ 4 ಇಂಚ್ ಕೆಳಗಡೆ ಪಾಯಿಂಟ್ ಇಡಬೇಕು. ಇದು ಮಾತ್ರ ನಮ್ಮ ಬಸ್ಟಿಂದ ಅರ್ಧ ಇಂಚ್ ಕೆಳಗಡೆ ತೊಗೊಳ್ಬೇಕು. ಇದು 1 ಇಂಚು. 1 ಇಂಚನ್ನ ಡಿವೈಡ್ ಮಾಡಬೇಕು ಎರಡು ಕಡೆನೂ 1/2 ಇಂಚು ಮತ್ತು ಕೆಳಗಡೆ 4 ಇಂಚಸ್ಸು. ಸೊ ಇದನ್ನು ಕನೆಕ್ಟ್ ಮಾಡಿ. ಸೊ ಎಲ್ಲ ಪಾಯಿಂಟ್ಸ್ ನಾನು ಕನೆಕ್ಟ್ ಮಾಡಬೇಕು. ಸೊ ಇದು ಡಾಟ್ ಆಯಿತು. ಸೊ ಡಾಟ್ ಆದಮೇಲೆ ಎಕ್ಸಸ್ ಎಲ್ಲಿ ಕೊಟ್ಟಿದ್ದೀವಿ? ವೇಸ್ಟ್ ಹತ್ರ ಕೊಟ್ಟಿದ್ದೀವಿ. ಯೂಶ್ವಲಿ ಇಲ್ಲೇ ನಮಗೆ ಫಿಟ್ಟಿಂಗ್ ಬರಬೇಕು. ಬಸ್ಟ್ ಹತ್ರಲ್ಲ ಏನೂ ಮಾಡಬಾರ್ದು, ನಮಗೆ ವೇಸ್ಟ್ ಹತ್ರ ಫಿಟ್ಟಿಂಗ್ ಬರಬೇಕು. ವೇಸ್ಟ್ ಹತ್ರನೇ ಎಕ್ಸಸ್ ಬಟ್ಟೆ ಇರುತ್ತೆ. ಸೊ ಡಾಟ್ ಕೊಟ್ಟು ನಾವು ಕಟ್ ಕೊಡುವಾಗ ಅದು ಎಕ್ಸಸ್ ಬಟ್ಟೆನೂ ಹೋಗುತ್ತೆ, ನಿಮಗೆ ಪ್ರಿನ್ಸಸ್ ಕಟ್ಟು ಬರುತ್ತೆ. ಸೊ ಇಲ್ಲಿ 1 ಇಂಚ್ ಕೊಟ್ಟಿದ್ದೀನಿ. ಇದು ನಂದು 1/4 ದ ವೇಸ್ಟ್. ಸೊ ವೇಸ್ಟ್ ಮೆಷರ್ಮೆಂಟು 7.25 ಇದೆ. ಸೊ ಇದು 7.25 ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. 7.25 ಪಕ್ಕದಲ್ಲಿ ನಾನು 1/2 ಇಂಚ್ ಈಸ್ ಕೊಡಬೇಕು. ಸೊ 1/2 ಇಂಚ್ ಈಸ್ ಆದಮೇಲೆ 1 ಇಂಚ್ ಡಾಟ್ ಇನ್ಟೇಕ್. ನಾನು ಇದು 1 ಇಂಚ್ ಇಲ್ಲಿ ಕೊಟ್ಟಿರೋದನ್ನ ಇದನ್ನು ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ನನ್ನ ಬಾಡಿ ಫುಲ್ ಟೈಟ್ ಆಗುತ್ತೆ, ನಮ್ಮ ಡ್ರೆಸ್ ಒಳಗಡೆ ಹೋಗೋದೇ ಇಲ್ಲ. ಸೊ ನಾವು ಎಕ್ಸಸ್ ಏನು ಡಾಟ್ ಕೊಡ್ತೀವೋ, ಯಾಕಂದರೆ ಇದನ್ನು ಕಟ್ ಮಾಡಿಬಿಡ್ತೀವಿ. ಸೊ ಇದನ್ನು ಕಟ್ ಮಾಡಿದ್ಮೇಲೆ ನಮ್ಮ ಬಾಡಿ ಮೆಜರ್ಮೆಂಟ್ ಕಮ್ಮಿ ಆಗಿಬಿಡುತ್ತೆ. ಸೊ ನಾನು ಅರ್ಧ ಇಂಚ್ ಈಸು ಕೊಡಬೇಕು, 1 ಇಂಚ್ ಡಾಟ್ ಇನ್ಟೇಕು ತೊಗೊಳ್ಬೇಕು. ಸೊ ಆವಾಗ ನನಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಸೊ ಶೇಪ್ ಏನು ಕೊಡೋದು ಬೇಡ, ಡೈರೆಕ್ಟಾಗಿ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ.
ಸೊ ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ. ಸ್ಟಿಚ್ ಮಾಡಿದ್ಮೇಲೆ ಆಟೋಮ್ಯಾಟಿಕಲಿ ನನಗೆ ಈ ಥರ ಶೇಪ್ ಬರುತ್ತೆ ಫೈನಲಲ್ಲಿ. ಓಕೆ, ಸೊ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿಬಿಟ್ಟು ಇವಾಗ ಹಿಪ್ ಇಲ್ಲಿದೆ. ಸೊ ನಾನು ಇಲ್ಲಿಂದ ಎಷ್ಟು ಎಕ್ಸಸ್ ಬೇಕೋ ಅಷ್ಟು ನಾನು ಇಲ್ಲಿಂದ ತಗೊಳ್ತೀನಿ. ಸೊ ಇಲ್ಲಿಂದ ಸೊ ನನಗೆ ಯಾವ ಥರ ಬೇಕೋ ಅದನ್ನು ಇಲ್ಲಿಂದನೇ ನಾನು ತಗೊಳ್ತೀನಿ. ಸೊ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ ತಗೊಳ್ತಿದ್ದೀನಿ. ಸೊ ಈ ಪೇಪರ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ಕೊಡ್ತಾಯಿದ್ದೀನಿ. ಬಟ್ಟೆ ಮೇಲೆ ನಾನು ಇನ್ನೂ ಸ್ವಲ್ಪ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ತೀನಿ. ಸೊ ಈ ಥರ. ಸೊ ನನ್ನ ಹಿಪ್ ಇಲ್ಲಿದೆ, ಬಟ್ ನಾನು ಸ್ವಲ್ಪ ಲೂಸ್ ಕೊಡ್ತೀನಿ, ಆವಾಗ ನನಗೆ ಶೇಪು ಬರುತ್ತೆ. ಸೊ ಇಲ್ಲಿ ನಾನು ಯೂಶ್ವಲಿ ಸ್ಟ್ರೈಟಾಗಿ ಕೊಟ್ಟಿದ್ದೀನಿ, ಯಾಕಂದರೆ ಇದು ಡಾಟ್ ಕಟ್ ಮಾಡಿದ್ಮೇಲೆ ಆಟೋಮ್ಯಾಟಿಕಲಿ ನನ್ನ ಶೇಪು ಸ್ಟಿಚ್ ಮಾಡಿದ್ಮೇಲೆ ಹಿಂಗೆ ಹೋಗುತ್ತೆ. ಸೊ ಇಲ್ಲಿ ಈ ಶೇಪ್ ಇಲ್ಲಿ ಬಂದುಬಿಡುತ್ತೆ. ಸೊ ಈ ಥರ ಔಟ್ಲೈನ್ ಹಾಕ್ಕೊಳ್ಬೇಕು. ಸೊ ಔಟ್ಲೈನ್ ಹಾಕ್ಕೊಂಡು ಇವಾಗ ಡಾಟು ಇದು ಫ್ರಂಟು ಬರುತ್ತೆ, ಬ್ಯಾಕು ಬರುತ್ತೆ. ಸೊ ಈ ಥರ ಫ್ಲೇರ್ ಕೊಡುವಾಗ ನಮಗೆ ಫ್ರಂಟಲ್ಲೂ ಇದೇ ಫ್ಲೇರ್ ಕೊಡಬೇಕು, ಬ್ಯಾಕಲ್ಲೂ ಇದೇ ಫ್ಲೇರ್ ಕೊಡಬೇಕು. ಸೊ ಈ ಕಟ್ಟು ಎರಡು ಕಡೆನೂ ಬರುತ್ತೆ, ಎರಡು ಕಡೆನೂ ಇದೇ ಬರುತ್ತೆ. ಸೊ ಇವಾಗ ಪ್ರಿನ್ಸಸ್ ಕಟ್ ಶೇಪ್ ಕೊಡಬೇಕು. ಸೊ ಶೇಪ್ನ ಕೊಡೋಕ್ಕೆ ಮುಂಚೆ ನಾನು ಆರ್ಮ್ ರೌಂಡ್ನ ಡ್ರಾಫ್ಟಿಂಗ್ ಮಾಡ್ಕೊಳ್ಬೇಕು. 7 ಇಂಚಸ್ ಇದೆ. 7ಗೆ ಮಿಡ್ ಪಾಯಿಂಟು 3.5, 3/4 ಇಂಚ್ ಒಳಗಡೆ ತಗೊಳ್ಳಿ. ಇದೆರಡು ಶೇಪ್ ಕೊಡಬೇಕು. ಸೊ ನಾರ್ಮಲಿ ನಮ್ಮದು ಸ್ಲೀವ್ ಆರ್ಮ್ ರೌಂಡ್ ಶೇಪ್ ಕೊಡಬೇಕು. ಸೊ ಇಲ್ಲಿಂದ ಶೇಪ್ ನೋಡಿಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ಬಿಡಿ. ಅದಾದಮೇಲೆ ಒಳಗಡೆ ಬ್ಯಾಕ್ ಶೇಪು, ಫ್ರಂಟು ಬ್ಯಾಕು, ಇದು ಫ್ರಂಟು ಇದು ಬ್ಯಾಕು. ಸೊ ಇದೆಲ್ಲ ಬೇಸಿಕ್, ನಾವೇನು ಬೇಸಿಕ್ ಕುರ್ತಾಲ್ ಮಾಡಿದ್ದೀವೋ ಅದೇ ಥರ ಬರುತ್ತೆ. ಇವಾಗ ನೆಕ್ಕು ಫಿನಿಷ್ ಮಾಡಿಬಿಡ್ತೀನಿ. ಸೊ ಫೈನಲಿ ನಾನು ಶೇಪ್ ಕೊಡ್ತೀನಿ. ಸೊ ನೆಕ್ಕು ಫ್ರಂಟ್ಗೆ 4 ಇಂಚಸ್ ತೊಗೊಂಡಿದ್ದೀನಿ ಅಲ್ವಾ. ಸೊ ನೆಕ್ಕು ಫ್ರಂಟ್ಗೆ 4 ಇಂಚಸ್ ತೊಗೊಂಡಿದ್ದೀನಿ, ಬ್ಯಾಕ್ಗೆ 2 ಇಂಚ್ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಯಾವಾಗಲೂ ನೆಕ್ ಮಾಡುವಾಗ ಒಂದು ಲೈನ್ ಹಾಕ್ಕೊಂಡ್ರೆ ನಿಮಗೆ ನೆಕ್ ಶೇಪ್ಸ್ ಈಸಿಯಾಗಿ ಬರುತ್ತೆ. ಸೊ ಈ ಥರ ಹಾಕ್ಕೊಂಡು ಸೊ ಈ ಥರ ಶೇಪ್ ಕೊಡಬೇಕು. ಸೊ ಇದು ಫ್ರಂಟ್ ಶೇಪು. ಸೊ ನನಗೆ ಹೆಂಗಿದ್ರೆ ಇಲ್ಲಿ ಪ್ಲಾಕೆಟ್ ಬರುತ್ತೆ. ಆ್ಯಂಡ್ ದೆನ್ ಬ್ಯಾಕ್ ಶೇಪ್ಗೆ ಈ ಥರ. ಸೊ ಇದು ಬ್ಯಾಕ್ ಶೇಪು. ಸೊ ಈ ಥರ ನೆಕ್ ಶೇಪ್ ಆಯಿತು. ಇವಾಗ ನಾನು ಪ್ರಿನ್ಸಸ್ ಕಟ್ ಕೊಡ್ತೀನಿ. ಸೊ ಪ್ರಿನ್ಸಸ್ ಕಟ್ ಅನ್ನೋದು ನಾನು ಇಲ್ಲಿಂದನೂ ಕೊಡ್ಬೋದು, ಇಲ್ಲಿಂದನೂ ಕೊಡ್ಬೋದು, ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಕೊಡ್ಬೋದು. ಸೊ ಅದು ಕಟ್ ಮಾತ್ರ ಬರುತ್ತೆ. ಬಟ್ ಮೇಯ್ನ್ ಪ್ರಿನ್ಸಸ್ ಕಟ್ಟಲ್ಲಿ ಏನು ನೋಡಬೇಕಂದ್ರೆ ನಮ್ಮದು ಬಸ್ಟ್ ಬಿಡ್ತು ಎಕ್ಸಾಕ್ಟಾಗಿ ನಮಗೆ ಸೆಂಟ್ರಲ್ ಪಾಯಿಂಟ್ ಆಫ್ ದ ಬಸ್ಟ್, ಅಪೆಕ್ಸ್ ಪಾಯಿಂಟ್ ಇದೆ ನೋಡಿ, ಅಲ್ಲೇ ಆ ಕಟ್ ಹೋಗಬೇಕು. ಸೊ ಇದೇ ಪಾಯಿಂಟು ಇಲ್ಲಿ ಇದ್ದರೆ ನಿಮಗೆ ಆ ಕಟ್ ಚೆನ್ನಾಗಿ ಕಾಣಲ್ಲ. ಸೊ ನಿಮ್ಮ ಬಸ್ಟ್ ಬಿಟ್ಬಿಟ್ಟು ಈ ಕಡೆ ಇಲ್ಲ ಆ ಕಡೆ ಹೋಗಿರುತ್ತೆ. ಸೊ ಮೇಯ್ನ್ ಬೇಕಾಗಿದ್ದು ಈ ಪಾಯಿಂಟು. ಸೊ ಈ ಶೇಪು ನನಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಕೊಟ್ಕೊಳ್ಬೋದು. ಸೊ ನಾನು ಇಲ್ಲಿಂದ ಕೊಡ್ತೀನಿ ಶೇಪು. ಸೊ ಈ ಶೇಪ್ನ ಇಲ್ಲಿಟ್ಕೊಂಡು ಶೇಪ್ ಕೊಟ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ಇದನ್ನು ಇಲ್ಲಿ ಕಂಟಿನ್ಯೂ ಮಾಡಬೇಕು, ಇದನ್ನು ಇಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ ನಾವು ಮೇಯ್ನ್ ಇದರಲ್ಲಿ ನೋಡಬೇಕಾಗಿರೋದು ಬಸ್ಟ್ ಪಾಯಿಂಟ್ ಇದೆ ನೋಡಿ, ಆಮೇಲೆ ವೇಸ್ಟ್ ಲೈನ್ ಇದೆ ನೋಡಿ, ಇದು ಸ್ಟಿಚಿಂಗಲ್ಲಿ ಕರೆಕ್ಟಾಗಿ ಇರಬೇಕು ಅಷ್ಟೇ. ಸೊ ಸ್ಟಿಚಿಂಗಲ್ಲಿ ಕರೆಕ್ಟಾಗಿದ್ದರೆ ನಿಮಗೆ ಈ ಫ್ಲೋ, ಈ ಪಾಯಿಂಟ್, ಈ ಶೇಪ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಇದು ಹೆಚ್ಚು ಕಮ್ಮಿ ಆದರೆ ಸ್ಟಿಚಿಂಗಲ್ಲಿ ನಿಮಗೆ ಇದು ಮೇಲೆ ಕೆಳಗಡೆ ಆ ಶೇಪು ಈವನಾಗಿ ಕಾಣಲ್ಲ. ಸೊ ಈ ಥರ ಮಾಡ್ಕೊಳ್ಬೇಕು ಜಸ್ಟ್ ಈ ಕಟ್ಟು. ಸೊ ನನಗೆ ಕಟ್ ಇಲ್ಲಿಂದನೇ ಬೇಕು ಅಂದ್ರೂ ಇಲ್ಲಿಂದ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಸೊ ಯಾವ ಥರ ಬೇಕೋ ಆ ಥರ. ಆ್ಯಂಡ್ ಇದನ್ನು ನಾವು ಕಟ್ಟಿಂಗಲ್ಲಿ ತೆಗೆದುಬಿಡ್ತೀವಿ. ಸೊ ಇನ್ನೊಂದು ಏನಂದರೆ ಇವಾಗ ಇದರಲ್ಲಿ ಫ್ಲೇರ್ ಬರುತ್ತೆ. ಸೊ ಇಲ್ಲೂ ನಾವು ಫ್ಲೇರ್ ಕೊಡ್ತೀವಿ, ಇಲ್ಲೂ ನಾವು ಫ್ಲೇರ್ ಕೊಡ್ತೀವಿ. ಓಕೆ, ಸೊ ಇಲ್ಲಿ ಫ್ಲೇರ್ ಕೊಡುವಾಗ ಇದು ಪೇಪರ್ ಇರೋದ್ರಿಂದ ನಾನು ಫ್ಲೇರ್ ಕೊಡೋಕ್ಕಾಗಲ್ಲ. ಸೊ ಪೇಪರ್ನ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಇದು 3/4 ಇದೆ ಅಂದರೆ ಸೊ ಪೇಪರ್ನ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಫ್ಲೇರ್ನ ಸೈಡಲ್ಲಿ ಮಾತ್ರ ಬಿಟ್ಟಿದ್ದೀನಿ. ಸೊ ಇದಕ್ಕಿಂತ ಜಾಸ್ತಿನೂ ನಾನು ಬಟ್ಟೆಯಲ್ಲಿ ಕೊಡ್ಬೋದು. ಸೊ ಉಳಿದಿರೋ ಫ್ಲೇರ್ನೆಲ್ಲ ನಾನು ಬಟ್ಟೆಯಲ್ಲಿ ಕೊಡ್ತೀನಿ. ಸೊ ಈ ಥರ ಪೇಪರ್ನ ಈ ಥರ ಕಟ್ ಮಾಡ್ಕೊಳ್ತೀನಿ. ಬಟ್ಟೆಯಲ್ಲಿ ಇಲ್ಲೂ ಫ್ಲೇರ್ ಕೊಡ್ತೀನಿ, ಇಲ್ಲೂ ಫ್ಲೇರ್ ಕೊಡ್ತೀನಿ, ಇಲ್ಲೂ ಫ್ಲೇರ್ ಕೊಡ್ತೀನಿ. ಸೊ ಇದು ನಮ್ಮದು ಪ್ಯಾಟರ್ನ್. ಸೊ ಪ್ಯಾಟರ್ನ್ ರೆಡಿ ಆಯಿತು. ಸೊ ಇದನ್ನು ಕಟ್ ಮಾಡಿಬಿಟ್ಟು ಬಟ್ಟೆನ ಕಟ್ ಮಾಡೋಣ.
ಸೊ ಫಸ್ಟ್ ಔಟ್ಲೈನ್ ಕಟ್ ಮಾಡ್ಕೊಳ್ತೀನಿ. ಸೊ ಔಟ್ಲೈನ್ ಕಟ್ ಮಾಡ್ಕೊಂಡು ಬಂದರೆ ಸೊ ಬ್ಯಾಕ್ ನೆಕ್ಕು ಸೊ ಶೋಲ್ಡರ್, ಅದಾದಮೇಲೆ ಆರ್ಮ್ ರೌಂಡ್. ಸೊ ಇವಾಗಲೂ ಫಸ್ಟ್ ಔಟರ್ ಲೇಯರ್ ಕಟ್ ಮಾಡಿಕೊಂಡ್ರೆ ಕಟ್ ಮಾಡೋಕ್ಕೆ ನಮಗೂ ಈಸಿ ಇರುತ್ತೆ. ಅಂದರೆ ಯಾವ ಥರ ಮಧ್ಯದಲ್ಲೇ ಫಸ್ಟ್ ಕಟ್ ಮಾಡಿಬಿಟ್ರೆ ನಿಮಗೆ ಪೀಸಸ್ಸು ಮಿಸ್ ಆಗಿಬಿಡುತ್ತೆ. ಸೊ ಈವನಾಗಿ ಬರಲ್ಲ ನಿಮಗೆ. ಸೊ ಆ ಥರ ಈ ಪ್ರಿನ್ಸಸ್ ಕಟ್ನ ಇನ್ನೂ ಸ್ವಲ್ಪ ಮೇಲಕ್ಕೆ ತಗೊಂಡ್ರೆ ನನಗೆ ಬ್ಯಾಕಲ್ಲೂ ಆಗುತ್ತೆ. ಸೊ ಬ್ಯಾಕಲ್ಲೂ ಈ ಥರ. ಸೊ ಇವಾಗ ನಾನು ಈ ಕಟ್ ತೆಗೆದ್ಬಿಟ್ಟು ಸಪ್ರೇಟ್ ತೆಗಿತೀನಿ. ಸೊ ಕಟ್ಟಿಂಗಲ್ಲಿ ಈ ಡಾಟ್ ಇದೆ ನೋಡಿ ಸೆಂಟ್ರಲ್ಲಿ. ಸೊ ಈ ಡಾಟು ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಎಕ್ಸ್ಟ್ರಾ ಬಿಟ್ಬಿಟ್ಟು ನಾವು ಕಟ್ ಮಾಡಬೇಕು. ಸೊ ನೋಡಿ ಈ ಡಾಟ್ ಬಿಟ್ಟು ಸೊ ಈ ಥರ ಫಸ್ಟು ನಾಚ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ದಟ್ ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ಸಪ್ರೇಟ್ ಆದರೂ ಪರವಾಗಿಲ್ಲ. ಸೊ ಈ ಥರ ನೋಡಿ ನಾಚ್ ಪಾಯಿಂಟ್ಸ್ ನಾನು ಹೇಳಿದೆ ನೋಡಿ, ಆ ನಾಚ್ ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಫ್ರಂಟದು ಮಾತ್ರ ಶೇಪ್ ತೆಗಿಬೇಕು. ಸೊ ಇಲ್ಲಿ ನೋಡಿ ಫ್ರಂಟದು ಮಾತ್ರ ಶೇಪ್ ತೆಗಿಬೇಕು. ಸೊ ಈ ಥರ. ಸೊ ಇವಾಗಲೂ ಪೇಪರ್ ಕಟ್ ಮಾಡಿದ ಮೇಲೆ ಯಾವುದು ಬ್ಯಾಕು ಯಾವುದು ಫ್ರಂಟ್ ಅಂತ ಬರ್ಕೊಳ್ಳಿ. ಬ್ಯಾಕ್ಗೂ ಫ್ರಂಟ್ಗೂ ಇಷ್ಟೇ ವ್ಯತ್ಯಾಸ ಇದೆ. ಸೊ ಒಂದು ಮಿಕ್ಸ್ ಆಗಿಬಿಟ್ರೆ ನಿಮಗೆ ಎಗೇನ್ ಫಿಟ್ಟಿಂಗು ಇದಾಗುತ್ತೆ. ಸೊ ಇದು ಬ್ಯಾಕ್ ಪೀಸ್, ಇದು ಫ್ರಂಟ್ ಪೀಸ್. ಸೊ ನಾಚ್ ಪಾಯಿಂಟ್ಸ್ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಬಿಡಿ. ಸೊ ಈಗ ಫ್ರಂಟ್ ಪೋರ್ಷನ್ ಎಗೇನ್ ಈ ಡಾಟ್ ಇದೆಯಲ್ಲ, ಸೊ ಈ ಡಾಟ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಸೊ ಈ ಡಾಟ್ನ ಕಟ್ ಮಾಡಿ ತೆಗೆದುಬಿಟ್ಟು ಎಗೇನ್ ನಾಚ್ ಪಾಯಿಂಟ್ಸ್ ಹಾಕ್ಕೊಳ್ಳಿ. ಇದು ನಾಚ್ ಪಾಯಿಂಟ್ಸ್ನ ತೆಗೆದುಬಿಟ್ಟು ಇವಾಗ ಈ ಪೇಪರ್ನ ಸೆಂಟ್ರಲ್ಲಿ ಕಟ್ ಮಾಡಿಬಿಡೋಣ. ಸೊ ಸೆಂಟ್ರಲ್ ತೆಗೆದ್ಬಿಟ್ಟು ಬ್ಯಾಕ್ ಆ್ಯಸ್ ಇಟ್ ಈಸ್ ಇರುತ್ತೆ. ಬ್ಯಾಕಲ್ಲಿ ನಾವೇನು ಚೇಂಜ್ ಮಾಡೋದಿಲ್ಲ. ಫ್ರಂಟಲ್ಲಿ ಮಾತ್ರ ನಾವು ನೆಕ್ ಶೇಪ್ ಮತ್ತು ಸೈಡ್ ಆರ್ಮ್ ರೌಂಡ್ ಶೇಪ್ ಇದೆ ನೋಡಿ, ಅದನ್ನು ಮಾತ್ರ ತೆಗಿಬೇಕು. ಸೊ ನೆಕ್ ಶೇಪು
ಆಮೇಲೆ ಆಮ್ ರೌಂಡ್ ಶೇಪ್. ಸೊ ಇದು 2 ಶೇಪ್ನ ತೆಗಿಬೇಕು. ಇವಾಗ ಸ್ಲೀವ್ಸ್ ಡ್ರಾಫ್ಟಿಂಗ್ನ ನಾವು ಆಮೇಲೆ ಮಾಡೋಣ, ಯಾಕಂದರೆ ಯೂಶ್ವಲಿ ಬಾಡಿನ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ಸ್ನ ಮಾಡಬೇಕು. ಸೊ ನಮಗೆ ಎಕ್ಸ್ಟ್ರಾ ಇಲ್ಲಿ ತುಂಬ ಪಫ್ ಇದೆ ಅಂದರೆ ಓಕೆ, ಪಫ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ಆಲ್ರೆಡಿ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ನಮಗೆ ಸ್ಲೀವ್ಸು ಪ್ಲೇನ್ ಇದೆ. ಸೊ ಪ್ಲೇನ್ ಬಂದುಬಿಟ್ಟು ಕೆಳಗಡೆ ಪಫ್ ಬರ್ತಿದೆ. ಸೊ ಪ್ಲೇನ್ ಬರುತ್ತೆ ಅಂದಮೇಲೆ ಯಾವಾಗಲೂ ಡ್ರೆಸ್ನ ಸ್ಟಿಚ್ ಮಾಡಿಬಿಟ್ಟು ಫ್ರಂಟ್ ಟು ಬ್ಯಾಕ್ ಚೆಕ್ ಮಾಡ್ಕೊಂಡು ಆಮೇಲೆ ಸ್ಲೀವ್ಸ್ನ ಕಟ್ ಮಾಡಿ. ಸೊ ಅವಾಗ ಈಸಿ ಇರುತ್ತೆ, ಎಕ್ಸಾಕ್ಟಾಗಿ ನಮಗೆ ಎಷ್ಟು ಬೇಕು ಅಂತಲೂ ಗೊತ್ತಾಗುತ್ತೆ.